ಓಕೆ ಬ್ರೋ. ಆರನ್ ತುಂಬಾ ವೀಕ್ ಆಗಿದೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಟೈಮ್ ಬಂದಾಗ ಮಾಡೋಣ ಅನ್ನೋದಕ್ಕಿಂತ ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದ್ಸಲ. ಸೊ ಅರ್ಥ ಆಯ್ತು ಅನ್ಸುತ್ತೆ. ಜೀವನದಲ್ಲಿ ಒಂದು ಜವಾಬ್ದಾರಿ ಅಂತ ಬಂದ್ಮೇಲೆ ನಮಗೀಗ ಈ ತರ ಗಾಡಿ ಇಷ್ಟ ಆಗ್ತವೆ. ಇದರಲ್ಲಿ ಆಫ್ ರೋಡ್ ಆನ್ ರೋಡ್ ಅಂತ ಏನೂ ಬರಲ್ಲ, ಎಲ್ಲಾದ್ರೂ ಮುಗಿಸು ನಾನು ನುಗ್ತಾ ಇರ್ತೀನಿ ಅನ್ನತ್ತೆ. ಅದಕ್ಕೆ ಇದನ್ನ ಹೀರೋ ಅನ್ನೋದು. ಸೀರಿಯಸ್ ಆಗಿ ಏನೋ ಗೊತ್ತಿಲ್ಲ, ಮನ್ಸಿಗಂತೂ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ ಗಾಡಿ ರಿವ್ಯೂ ಮಾಡ್ತಿದ್ದೀನಿ ಅಂತ. ಬಟ್ ಎಲ್ರೂ ಹೇಳ್ಬೋದು, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಆಯಾ ಬೀಜ ಓಡಿಸಿದೆ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗುರು. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು GT ಓಡಿಸಿದೆ ಅಂದ್ರೆ ಸಖತ್ ಖುಷಿ ಆಗ್ತಾ ಇದೆ ಗುರು. ಬಟ್ ನಾನು ಹೇಳ್ತೀನಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ 19-20 ವರ್ಷದಲ್ಲಿ ನಾನು HF 100ನ ರಿವ್ಯೂ ಮಾಡ್ತಿದ್ದೀನಿ ಅಂದ್ರೆ ನನಗೆ ಮನ್ಸಿಗೆ ತುಂಬಾನೇ ನೆಮ್ಮದಿ, ಖುಷಿ ಸಿಕ್ಕಾಪಟ್ಟೆ ಇದೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ಚಾನಲ್ ನೇಮ್ನ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಹೋದ್ರು. ಅವರು ಪ್ರಾಪರ್ ಬಂದ್ಬಿಟ್ಟು ಗದಗವರಂತೆ, ದಾಬಾಸ್ಪೇಟೆಯಿಂದ ಇವಾಗ ಬಾಂಬೆ ಹೋಗ್ತಿದ್ದಾರೆ, ಏನೋ ಲೋಡ್ ಹಾಕೊಂಡು ಲಾರಿ ಡ್ರೈವರ್ಸು. ಈ ತರ ಸಪೋರ್ಟ್ ಸಿಕ್ಕಿದ್ರೆ ವಿಡಿಯೋ ಮಾಡೋಕ್ಕೆ ಲಿಟ್ರಲಿ ಬೇಜಾರಾಗಲ್ಲ ಗುರು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಮೀಟ್ರ್ ಅಂತ ನೋಡೋದಾದ್ರೆ ಇದ್ರಲ್ಲಿ ನಮಗೆ ಫಸ್ಟ್ ಸಿಂಪ್ಲಿಸಿಟಿನ ಎದ್ದು ತೋರಿಸುತ್ತೆ ಇವ್ರ ಕಂಪ್ನಿ ತರ. ವಾರ್ನಿಂಗ್ ಸ್ಟ್ಯಾಂಡ್ ಲೈಟ್ ಇದೆ, ನ್ಯೂಟ್ರಲ್ ಲೈಟ್ ಇದೆ, ಮತ್ತೆ ಇದು ಇಂಡಿಕೇಟರ್ ಲೈಟ್ ಇಲ್ಲಿ ಮತ್ತೆ ಇಲ್ಲಿದೆ. ಕೀ 2 ಇಂಡಿಕೇಟರ್ ಲೈಟ್ ಮಧ್ಯೆ ಕೀ ಇದೆ. ಮತ್ತು ಇಲ್ಲಿ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಆಮೇಲೆ ಇದು ಹೆಡ್ಲೈಟ್ದು, ಆ್ಯಕ್ಚುಲಿ ಇದು ಇಂಜಿನ್ ಬಟನ್ನು. ಗಾಡಿ ನೋಡೋಕೆ ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಪ್ರೈಸು ಅಷ್ಟೇ ಸಿಂಪಲ್ ಆಗಿದೆ. ಆ್ಯಂಡ್ ಮೋರೋವರ್ ಈ ಗಾಡಿಗೆ ನನಗೆ ಸಿಂಪಲ್ ಬಿಟ್ಟರೆ ಬೇರೆ ಹೆಸರು ಕೊಡೋಕೆ ಮನಸ್ಸೇ ಬರ್ತಿಲ್ಲ. ಇಲ್ಲೇನು HF 100 ಅಂತ ಇದೆಯೋ ಇದ್ರ ಮುಂಚೆ ಗಾಡಿ HF ಡಿಲಕ್ಸ್ ಅಂತ ಬರೋದು. ಇದರಲ್ಲೂ ಸ್ಪೆಸಿಫಿಕೇಷನ್ಸ್ ಆಲ್ಮೋಸ್ಟ್ ಸೇಮ್. ಟೆಕ್ಸಲ್ಲಿ ಒಂಚೂರು ಏರುಪೇರ್ ಆಗುತ್ತೆ. HF ಅಂದರೆ ಹೀರೋ ಫ್ಯಾಮಿಲಿ ಅಂತ. ಇದೇನು ಹಿಂದೆಗಡೆ ಕೊಟ್ಟಿದ್ದಾರೋ HF ಡಿಲಕ್ಸಲ್ಲಿ ಬೇರೆ ಥರ ಬರುತ್ತೆ. ಬಟ್ ಇದರಲ್ಲಿರೋದು ಕಂಪ್ಲೀಟ್ ಪ್ರೀಮಿಯಂ ಬಿಲ್ಡ್ ಆಗಿದೆ, ಸಖತ್ ಕ್ವಾಲಿಟಿನೂ ಇರೋ ಥರ ಇದೆ. ಆ್ಯಂಡ್ ನಾವು ಹೆಡ್ಲೈಟ್ ನೋಡೋದಾದರೆ ಇದರಲ್ಲಿ ಹೆಡ್ಲೈಟು ಹ್ಯಾಲಜಿನ್ ಹೆಡ್ಲೈಟು, ಇಂಡಿಕೇಟ್ರು ಹ್ಯಾಲಜಿನ್ನು, ಮತ್ತು ಟೈಲೈಟ್ ಕೂಡ ಹ್ಯಾಲಜಿನ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕು ಅಲಾಯ್ ವೀಲ್ಸು, ಫ್ರಂಟ್ ಆ್ಯಂಡ್ ಬ್ಯಾಕ್ 2 18 ಇಂಚ್ ವೀಲು, ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಡ್ರಮ್ ಬ್ರೇಕೆ. ಬ್ರೇಕು ಸಖತ್ ಕಂಫರ್ಟ್ ಆಗಿದೆ, ಏಕೆಂದರೆ ಗಾಡಿ ವೆಯ್ಟ್ ಇರೋದೇ 109 kg. ಕಂಟ್ರೋಲ್ ಬೇಗ ಬರುತ್ತೆ. ಇದರಲ್ಲಿ ಬಿದ್ದರೆ ಕಿತ್ತೋಗಂಥ ಪಾರ್ಟ್ಸ್ ಯಾವಿಲ್ಲ, ಮುರಿದೋಗಂಥ ಪಾರ್ಟ್ಸ್ ಯಾವುದಿಲ್ಲ, ಒಡೆದೋಗಂಥವು ಯಾವಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಹೊಡೆದೋದ್ರೂ ತುಂಬ ಕಡಿಮೆ ಪ್ರೈಸು ಸ್ಪೇರ್ ಪಾರ್ಟ್ಸಲ್ಲಿ ಆರಾಮಾಗಿ ಹಾಕಿಸ್ಕೋಬೋದು. ಟೆಲಿಸ್ಕೋಪಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಮುಂದೆ ಬ್ಯಾಕಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಫ್ಯಾಮಿಲಿ ಗಾಡಿ ಅನ್ನೋದಕ್ಕೆ ಆ ಬ್ಯಾಗೇ ರೀಸನು. ಏಕೆಂದರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಗಾಡಿ ತೊಗೊಂಡು ಅಂದರೆ ಬ್ಯಾಗ್ ಹಾಕಿಸ್ತಾನೆ. ಈ ಗಾಡಿಯಿಂದ ನನಗೆ ಏನು ಬೇಕು ಅಂತ ಯೋಚನೆ ಮಾಡಲ್ಲ, ಈ ಗಾಡಿಯಿಂದ ನಮ್ಮ ಫ್ಯಾಮಿಲಿಗೆ ಏನು ಬೇಕು ಅಂತ ಯೋಚನೆ ಮಾಡ್ತಾನೆ. BS6 ಗಾಡಿ ಹೀರೋ ಕಂಪ್ನಿಯವರು 2021 ಏಪ್ರಿಲಲ್ಲಿ ಲಾಂಚ್ ಮಾಡ್ತಾರೆ. ಅದಕ್ಕೂ ಮುಂಚೆ ಅವ್ರ ಹತ್ರ HF ಡಿಲಕ್ಸ್ ಗಾಡಿ ರನ್ನಿಂಗಲ್ಲಿತ್ತು. ಸ್ಪೆಸಿಫಿಕೇಷನ್ಸ್ ವಿಚಾರಕ್ಕೆ ಬರೋದಾದರೆ ಹೇಳಲೇಬೇಕು, ಅದು ನನ್ನ ಕರ್ತವ್ಯ, ಹೇಳ್ತೀನಿ. ನಮಗಿಲ್ಲಿ 97.2 cc ಏರ್ ಕೂಲ್ಡ್ OHC ಇಂಜಿನ್ ಕೊಟ್ಟಿದ್ದಾರೆ. 4 ಸ್ಟ್ರೋಕ್ ಗಾಡಿ. OHC ಅಂದರೆ ಓವರ್ ಹೆಡ್ ಕ್ಯಾಮ್ ಶಿಫ್ಟ್. ಈ ಗಾಡಿ ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ತುಮಕೂರಲ್ಲಿ 49,999 ರೂಪಾಯಿ ಇದೆ. ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು
61,044 ರೂಪಾಯಿ ಇದೆ. ಸೇಮ್ ಫೀಚರ್ಸ್ ಇರೋ HF ಡಿಲೆಕ್ಸ್ ಬಂದ್ಬಿಟ್ಟು ಎಷ್ಟಿದೆ, 85,000 ಇದೆ ಆನ್ ರೋಡ್ ಪ್ರೈಸು. ಚೇಂಜ್ ಆಗೋದು ನನಗೆ ಗೊತ್ತಿರೋ ಥರ ಎರಡೇ. ಅದು ಒಂದು ಶೆಲ್ಫ್ ಸ್ಟಾರ್ಟ್ ಬರುತ್ತೆ ಅದರಲ್ಲಿ, ಮತ್ತು i3s ಟೆಕ್ನಾಲಜಿ ಬರುತ್ತೆ. ಅದು ಬಿಟ್ಟರೆ ಸೇಮ್ ಟು ಸೇಮ್ ಇದು HF ಡಿಲೆಕ್ಸ್ ಎರಡೂ ಒಂದೇ. ಅಕ್ಕಪಕ್ಕ ನಿಲ್ಲಿಸ್ಬಿಟ್ಟು ಕತ್ಲಲ್ಲಿ ಲೈಟ್ ಹಾಕಿದ್ರೆ ಎರಡೂ ಒಂದೇ ಥರ ಕಾಣಿಸ್ತವೆ, ಏಕೆಂದರೆ ಎಲ್ಲ ಕಂಪ್ಲೀಟ್ ಸೇಮ್. ಅದರಲ್ಲಿ HF ಆದಮೇಲೆ HF ಡಿಲೆಕ್ಸ್ ಅಂತ ಬರೆದಿರುತ್ತೆ, ಇದರಲ್ಲಿ HF 100 ಅಂತ ಬರೆದಿದೆ. ಸೆಲ್ಫ್ ಸ್ಟಾರ್ಟ್ ಇರಲ್ಲ ಇದರಲ್ಲಿ, ಅದರಲ್ಲಿ ಸೆಲ್ಫ್ ಸ್ಟಾರ್ಟ್ ಇದೆ. ಬಿಟ್ಟರೆ ಈ ಮೀಟ್ರಲ್ಲಿ ಯಾವ ಕಡೆ, ಈ ಕಡೆ ಅನಿಸುತ್ತೆ, ಇಲ್ಲೋ i3s ಅಂತ ಒಂದು ಲೈಟ್ ಬರುತ್ತೆ. ಆ ಟೆಕ್ನಾಲಜಿ ಬಿಟ್ಟರೆ ಈ ಗಾಡಿ ಆ ಗಾಡಿ ಎರಡು ಸೇಮ್. ಸೊ ಈ ಗಾಡೀಲಿ 70 ಕಿಲೋಮೀಟ್ರ್ ಮೈಲೇಜ್ ಬರ್ತಾ ಇದೆ ಅಂದರು. 9 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇರೋದ್ರಿಂದ 630 ಕಿಲೋಮೀಟ್ರು ಒಂದು ಫ್ಯೂಲ್ ಟ್ಯಾಂಕಲ್ಲಿ ಆರಾಮಾಗಿ ಓಡಿಸ್ಬೋದು. ಆ್ಯಂಡ್ 75 ಕಿಲೋಮೀಟ್ರ್ ಬರುತ್ತೆ. ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತೀನಿ ಅಂದರೆ 9 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇಂಟು 75 ಅಂದರೆ 675 ಕಿಲೋಮೀಟ್ರು ಆರಾಮಾಗಿ ರನ್ ಆಗುತ್ತೆ. ಸರ್ವೀಸ್ ವಿಚಾರಕ್ಕೆ ಬಂದರೆ 600ರಿಂದ 650 ರೂಪಾಯಿ ಒಳಗೆ ಕಂಪ್ಲೀಟ್ ಸರ್ವಿಸ್ ಆಗುತ್ತೆ. ಒಂದು ಸರ್ವಿಸ್ ಬಂದ್ಬಿಟ್ಟು 3,000ದಿಂದ 3,500 ಒಳಗಡೆ ಮಾಡಿಸ್ಬೇಕು. ಮೆಜಾರಿಟಿ ಬಂದ್ಬಿಟ್ಟು ಹೀರೋದಲ್ಲಿ ಎಲ್ಲ 4 ಸ್ಪೀಡ್ ಗೇರ್ ಬಾಕ್ಸೇ, ಅದೊಂದು ಕಾಮನ್ ಮೀಟರ್. ಸ್ಪೆಂಡರೇ ಆಗಲಿ, HF ಡಿಲೆಕ್ಸ್ ಆಗಲಿ, ಪ್ಯಾಷನ್ ಪ್ರೋನೇ ಆಗಲಿ, ಗ್ಲಾಮರೇ ಆಗಲಿ, ಆ ಸಿಂಬಲಿಗೆ ಹೆಸರಿಗೆ ತಕ್ಕನಾಗೆ ಆ ಗಾಡಿ ಇದೆ. 61,044 ರೂಪಾಯಿನಲ್ಲಿ ಒಂದು ಪೈಸೆಗೂ ಮೋಸ ಆಗಲ್ಲ ಗುರು, ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ಇದೇ ಥರ ಕಾನ್ಫಿಡೆಂಟ್ ನಿಮ್ಮ ಲೈಫಲ್ಲೂ ಬರಲಿ. ನೀವು ಅಂದ್ಕೊಂಡಿದ್ದು ಆಗಲಿ, ನಿಮ್ಮ ಡ್ರೀಮ್ ಬೈಕು ನೀವು ತೊಗೊಳ್ಳಿ. ಯಾರ್ಯಾರು ಡ್ರೀಮ್ ಬೈಕ್ ತೊಗೋಬೇಕು ಅಂತ ಒಂದು ಕನಸಿಟ್ಟಿದ್ರೋ ಆ ಕನಸು ಕಡೆ ಕೆಲಸ ಮಾಡಿ ಅಂತ. ನಿಮ್ಮ ಲೈಫಲ್ಲಿ ನೀವು ಇಟ್ಟಿರೋ ಗುರಿನ ಬೇಗ ತಲುಪಿ, ನಿಮ್ಮ ಲೈಫ್ಗೆ ನೀವೇ ಹೀರೋ ಆಗಿ. ಬೇರೆಯವ್ರನ್ನ ನೋಡಿಕೊಂಡು ಅವ್ನು ನನ್ನ ಲೈಫಲ್ಲಿ ಹೀರೋ ಅಂತ ಅನ್ಕೋಬಾರ್ದು ನೀವು. ಎಂಡ್ ಆಫ್ ದಿ ಡೇ ಅದೇ ಮ್ಯಾಟ್ರ್ ಆಗೋದು. ನಾನು ಅಂದ್ಕೊಂಡಿದ್ದು ನಾನು ಮಾಡಿದೆ ಗುರು ಅನ್ನೋದ್ರಲ್ಲಿ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಯಾವುದ್ರಲ್ಲೂ ಸಿಗಲ್ಲ. ಸಾವಿರದ 23 ಏನೋ ಆಯಿತು, ಕೈ ಜಾರೋಯ್ತು ಅನ್ನೋದು ಬಿಟ್ಟಾಕ್ಬಿಟ್ಟು 2024 ಸ್ಟಾರ್ಟ್ ಆಗಿದೆ. ಇನ್ಮೇಲೆ ಅದ್ರ ಗುರಿ ಕಡೆ ಕೆಲಸ ಮಾಡೋಣ. ಎಲ್ಲ ಕೆಲ್ಸಕ್ಕೆ ಬಾರದೆ ವಿಚಾರ, ಕೆಲ್ಸಕ್ಕೆ ಬಾರದೆ ವಿಷಯ, ಕೆಲ್ಸಕ್ಕೆ ಬಾರದೆ ವ್ಯಕ್ತಿಗಳನ್ನ ಮನಸ್ಸಿಗೆ ಹಾಕ್ಕೊಂಡಂಗೆ ಗುರಿ ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲ ಹಾಗೇ ಆಗುತ್ತೆ ಅನ್ನೋ. ಆಗುತ್ತೆ ಮಾಡುವ ಅದಾಗಲ್ಲ ಗುರು, ಮಾಡಿದ್ದೀನಿ ಅಂದೆ. ಹೋಗಲ್ಲ. ನನಗೂ ಆಗಲ್ಲ ಅನ್ಸುತ್ತೆ. ನಾನು ಯಾವ್ದು ಗಾಡಿನೂ ಮಾಡಲ್ಲ, ಮಾಡ್ತೀನಿ ನೋಡೋಣ.